ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಈ ವಿಡಿಯೋದಲ್ಲಿ ಈ ಕ್ವಶನ್ನ ಡಿಸ್ಕಸ್ ಮಾಡೋಣ. ಶೋ ದಟ್ ದ ಕರ್ವ್ಸ್ ಇಂಟರ್ಸೆಕ್ಟ್ ಆರ್ಥೋಗೋನಲಿ ಅಂತ ನಾವು ಶೋ ಮಾಡಬೇಕಾಗುತ್ತೆ. ಓಕೆ, ಯಾವುದಾದ್ರೂ ಒಂದು ಟೂ ಕರ್ವ್ಸ್ ಆರ್ಥೋಗೋನಲ್ ಇಂಟರ್ಸೆಕ್ಟ್ ಆದರೆ ಈ ಕಂಡೀಷನ್ನ ನಮಗೆ ಸ್ಯಾಟಿಸ್ಫೈ ಮಾಡಬೇಕು. ಟ್ಯಾನ್ ಪೈ 1 ಟ್ಯಾನ್ ಪೈ 2 ದಟ್ ಈಸ್ ಈಕ್ವಲ್ ಟು -1. ಓಕೆ, ಈ ಕಂಡೀಷನ್ನ ನಮಗೆ ಸ್ಯಾಟಿಸ್ಫೈ ಮಾಡಿದರೆ ಟೂ ಕರ್ವ್ಸ್ ಅನ್ನೋದು ಆರ್ಥೋಗೋನಲ್ ಇಂಟರ್ಸೆಕ್ಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಫಸ್ಟು ನಾವು ಟ್ಯಾನ್ ಪೈ 1 ಆ್ಯಂಡ್ ಟ್ಯಾನ್ ಪೈ 2 ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಮಗೆ ಟೂ ಕರ್ವ್ಸ್ ಕೊಟ್ಟಿದ್ದಾರಲ್ಲ, ಫಸ್ಟ್ ಕರ್ವ್ ಬರ್ಕೊಳ್ಳೋಣ. r is equal to a times of 1 plus cos theta. ಇದನ್ನು ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿ ಇದೇನಾಗುತ್ತೆ dr by d theta. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ a ಕಾನ್ಸ್ಟೆಂಟ್ 0, a ಟೈಮ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ರೆಸಿಪ್ರೋಕಲ್ ಮಾಡಿ. ಇದು ರೆಸಿಪ್ರೋಕಲ್ ಮಾಡಿದರೆ ಇದೇನಾಗುತ್ತೆ ಡಿ ಥೀಟಾ ಬೈ ಡಿ ಆರ್. ಓಕೆ, ದಟ್ ಈಸ್ ಈಕ್ವಲ್ ಟು, ಓಕೆ, ಇದು ರೆಸಿಪ್ರೋಕಲ್ ಮಾಡಿದ್ರೆ ಏನಾಗುತ್ತೆ -1 ಬೈ ಎ ಟೈಮ್ಸ್ ಆಫ್ ಸೈನ್ ಥೀಟಾ. ಓಕೆ, ದಟ್ ಈಸ್ ಡಿ ಥೀಟಾ ಬೈ ಡಿ ಆರ್ ಇಸ್ ಈಕ್ವಲ್ ಟು -1 ಬೈ ಎ ಸೈನ್ ಥೀಟಾ. ಓಕೆ, ಇನ್ ಪ್ಲೇಸ್ ಆಫ್ ಇದ್ರಿಗೆ ಏನು ಮಾಡೋಣ ಅಂದರೆ ಆರ್ನಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇದ್ರಿಗೆ ಆರ್ನಿಂದ ಮಲ್ಟಿಪ್ಲೈ ಮಾಡಿ, ಬೋತ್ ಸೈಡ್ ಆರ್ನಿಂದ ಮಲ್ಟಿಪ್ಲೈ ಮಾಡಿ. ಓಕೆ, ಇದೇನಾಗುತ್ತೆ ಆರ್ ಡಿ ಥೀಟಾ ಬೈ ಡಿ ಆರ್ ನಥಿಂಗ್ ಬಟ್ ಟ್ಯಾನ್ ಪೈ 1 ಅಂತ ಬರ್ಕೊಬೋದು. ದಟ್ ಈಸ್ ಈಕ್ವಲ್ ಟು ಮೈನಸ್ ಆರ್ ಅಂದರೆ ಏನು ನಮಗೆ ಎ ಟೈಮ್ಸ್ ಆಫ್ 1 ಪ್ಲಸ್ ಕಾಸ್ ಥೀಟಾ. ಓಕೆ, ಬೈ ಎ ಸೈನ್ ಥೀಟಾ. ಎ ಗೆಟ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ ಕಾಸ್ ಥೀಟಾ ಅಂದ್ರೇನು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರ್ಕೊಬೋದು. ಬೈ ಸೈನ್ ಥೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ನಾವು ಬರ್ಕೊಬೋದು. ಓಕೆ, ಸೈನ್ ಸ್ಕ್ವೇರ್ ಅಲ್ಲ, ಜಸ್ಟ್ ಸೈನ್ ಥೀಟಾ ಬೈ 2. ಓಕೆ, ಇವಾಗ ಒಂದು ಟರ್ಮ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಕಾಸ್ ಥೀಟಾ ಬೈ 2 ಸೈನ್ ಥೀಟಾ ಬೈ 2ನ ನಾವು ಕಾಟ್ ಥೀಟಾ ಬೈ 2 ಅಂತ ಬರ್ಕೊಬೋದು. ಓಕೆ, ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ದಿಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಪೈ 1. ಓಕೆ, ಸಿಮ್ಲರ್ಲಿ ಕರ್ವ್ 2 ತಗೊಳ್ಳಿ. ಓಕೆ, ಸೆಕೆಂಡ್ ಕರ್ವ್ ಏನಿದೆ ನಮಗೆ ಆರ್ ಇಸ್ ಈಕ್ವಲ್ ಟು ಬಿ ಟೈಮ್ಸ್ ಆಫ್ 1 ಮೈನಸ್ ಕಾಸ್ ಥೀಟಾ. ಸಿಮಿಲರ್ಲಿ ಇದನ್ನು ಕೂಡ ವಿತ್ ರೆಸ್ಪೆಕ್ಟ್ ಟು ಥೀಟಾ ಡಿಫ್ರೆನ್ಷಿಯೇಟ್ ಮಾಡಿ ಡಿ ಆರ್ ಬೈ ಡಿ ಥೀಟಾ ದಟ್ ಈಸ್ ಈಕ್ವಲ್ ಟು, ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಬಿ ಏನಾಗುತ್ತೆ ಕಾನ್ಸ್ಟೆಂಟು ಮೈನಸ್ ಬಿ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಬರುತ್ತೆ. ಓಕೆ, ಇದನ್ನು ರೆಸಿಪ್ರೋಕಲ್ ಮಾಡಿ ಡಿ ಥೀಟಾ ಬೈ ಡಿ ಆರ್ ಇಸ್ ಈಕ್ವಲ್ ಟು 1 ಬೈ ಬಿ ಸೈನ್ ಥೀಟಾ. ಓಕೆ, ಇದ್ರಿಗೆ ಆರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಡಿ ಥೀಟಾ ಬೈ ಡಿ ಆರ್ ಇಸ್ ಈಕ್ವಲ್ ಟು ಆರ್ ಬೈ ಬಿ ಸೈನ್ ಥೀಟಾ ದಟ್ ಈಸ್ ಈಕ್ವಲ್ ಟು ಆರ್ ಅಂದರೆ ಏನಿಲ್ಲಿ ಬಿ 1 ಮೈನಸ್ ಕಾಸ್ ಥೀಟಾ ಬೈ ಬಿ ಸೈನ್ ಥೀಟಾ. ಓಕೆ, ಇಲ್ಲಿ ಬಿ ಕ್ಯಾನ್ಸಲ್ ಆಗೋಗುತ್ತೆ. 1 ಮೈನಸ್ ಕಾಸ್ ಥೀಟಾ ಅಂದರೆ ನಾವೇನು ಬರ್ಕೊಬೋದು 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರ್ಕೊತೀವಿ. ಬೈ ಸೈನ್ ಥೀಟಾ ಅಂದರೆ 2 ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2. ಓಕೆ, 2 ಕ್ಯಾನ್ಸಲು, 1 ಸೈನ್ ಕ್ಯಾನ್ಸಲು. ಇದು ನಮಗೆ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2ನ ಟ್ಯಾನ್ ಥೀಟಾ ಬೈ 2 ಅಂತ ಬರ್ಕೊಬೋದು. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಪೈ 2. ಓಕೆ, ದೇರ್ಫೋರ್ ಇದು ಇಕ್ವೇಷನ್ ನಂಬರ್ 2 ತಗೊಳ್ಳಿ. ಫ್ರಮ್ 1 and 2 ಟ್ಯಾನ್ ಪೈ 1 ಇಂಟು ಟ್ಯಾನ್ ಪೈ 2 ದಟ್ ಈಸ್ ಈಕ್ವಲ್ ಟು ಟ್ಯಾನ್ ಪೈ 1 ಏನು ಬಂತು ಮೈನಸ್ ಕಾಟ್ ಥೀಟಾ ಬೈ 2 ಬಂದಿತ್ತು. ಓಕೆ, ಇಂಟು ಟ್ಯಾನ್ ಪೈ 2 ಅಂದರೆ ಟ್ಯಾನ್ ಥೀಟಾ ಬೈ 2. ಓಕೆ, ಇವೆಲ್ಲ ರೆಸಿಪ್ರೋಕಲ್ಲು. ಇದನ್ನು ನೋಡಿ ಮೈನಸ್ ಕಾಟ್ ಥೀಟಾ ಬೈ 2 ನಥಿಂಗ್ ಬಟ್ 1 ಬೈ ಟ್ಯಾನ್ ಥೀಟಾ ಬೈ 2. ಓಕೆ, ಟ್ಯಾನ್ ಥೀಟಾ ಬೈ 2 ಇವೆರಡು ಕ್ಯಾನ್ಸಲ್ ಆದರೆ ನಮಗೆ -1
tan pi 1 into tan pi 2. Okay, condition satisfy ಆಯಿತು. therefore hence the curves intersect ಆರ್ಥೋಗೋನಲಿ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋಗೆ ಕಾಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.